ಸಕ್ರೆಬೈಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ವಾಟರ್ ಪಾರ್ಕಿಗೆ. ಶಿವಮೊಗ್ಗದಲ್ಲಿ ಹೊಸದಾಗಿ ಒಂದು ವಾಟರ್ ಪಾರ್ಕ್ ಆಗಿದೆ. ಆ ವಾಟರ್ ಪಾರ್ಕ್ನ ನೋಡೋಣ ಹೇಗಿದೆ ಅಂತ. ಕೌಸ್ತುಭಂಗೆ ಮಕ್ಕಳಿಗೆ ಎಸ್ಪೆಷಲಿ ಅದು ಮಕ್ಕಳಿಗಾಗಿ ಮಾಡಿರೋದು. ಹೇಗಿದೆ ಅಂತ ನೋಡೋಣ ಅಂತ ನಾವು ನೆಕ್ಸ್ಟು ಸಕ್ರೆಬೈಲಿಂದ ವಾಟರ್ ಪಾರ್ಕಿಗೆ ಹೋಗ್ತಿರೋದು. ನಮ್ಮ ಹಸ್ಬೆಂಡ್ ತುಂಬ ಸೀರಿಯಸ್ ಆಗಿ ಡ್ರೈವ್ ಮಾಡ್ತಾಯಿದ್ರು. ನಾನು ಕೌಸ್ತುಭ ಮಜಾ ಮಾಡ್ಕೊಂಡು ಕೂತಿದ್ವಿ. ವಾಟರ್ ಪಾರ್ಕಿಗೆ ಹೋಗ್ತೀವಿ ಅಂತ ಹೇಳ್ಕೊಂಡು ಇದೆಲ್ಲಿ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಶಿವಮೊಗ್ಗ ಏರ್ಪೋರ್ಟ್. ಎಲ್ಲಾದರೂ ಒಳಗಡೆ ಹೋಗಿ ನೋಡೋಕೆ ಬಿಡ್ತಾರೇನೋ ಅಂತ ಕೇಳ್ಕೊಂಬರೋಣ ಅಂತ ಹೋದ್ವಿ. ಮುಂಚೆ ಆದರೆ ಒಳಗಡೆ ನೋಡೋಕೆ ಬಿಡ್ತಿದ್ರಂತೆ, ಇವಾಗ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ, ಬಿಡಲ್ಲ ಅಂತ ಅಂದರು. ನಮಗೆ ಏರ್ಪೋರ್ಟ್ ನೋಡೋ ಲಕ್ಕಿಲ್ಲ, ನೆಕ್ಸ್ಟ್ ಯಾವಾಗಲಾದರೂ ಲಕ್ ಬಂದವಾಗಲೂ ಏರೋಪ್ಲೇನಲ್ಲೇ ಹೋಗೋಣ ಅಂತ ಹೇಳಿ ನಾವು ಅಲ್ಲಿಂದ ಹಾಗೆ ಮತ್ತೆ ಮುಂದೆ ಹೊರಟ್ವಿ. ನಾವಿವಾಗ ಬಂದಿರೋದೆ ಓಷಿಯನ್ ವಾಟರ್ ಪಾರ್ಕ್, ಶಿವಮೊಗ್ಗದಲ್ಲಿ ಇರೋದು. ಇದು ಎಂಟ್ರೆನ್ಸ್. ಇಲ್ಲಿ ಕಾಣ್ತಿರೋದು ಪಾರ್ಕಿಂಗ್ ಏರಿಯಾ. ಈ ವಾಟರ್ ಪಾರ್ಕ್ ಇರೋದು ಕುವೆಂಪು ಯೂನಿವರ್ಸಿಟಿ ರೋಡ್, ಲಕ್ಕಿನಕೊಪ್ಪ, ಶಿವಮೊಗ್ಗ. ಎಂಟ್ರೆನ್ಸ್ ಫೀಸು 400 ಇತ್ತು. ಬನ್ನಿ, ಟಿಕೆಟ್ ಎಲ್ಲ ತಗೊಂಡಾಯ್ತು, ಈಗ ಒಳಗಡೆ ಹೋಗೋಣ. ಎಂಟ್ರೆನ್ಸಲ್ಲಿ ಎಲ್ಲ ವಾಟರ್ ಪಾರ್ಕಲ್ಲಿ ಇರೋ ಥರನೇ ಇಲ್ಲೂ ಕೂಡ ಇತ್ತು. ಕೈಗೆ ಬ್ಯಾಂಡ್ ಹಾಕಿದ್ರು. ಸೊ ಇವರು ಸೆಕ್ಯೂರಿಟಿ ಅಂಕಲ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ಶಿವಮೊಗ್ಗದವರೇ ಅಂತೆ. ಯಾವ ಊರು ಏನು ಎತ್ತ ಅಂತೆಲ್ಲ ಕೇಳಿ ತುಂಬ ಚೆನ್ನಾಗಿ ಮಾತಾಡಿದ್ರು. ವೆಲ್ಕಮ್ ಟು ಓಷಿಯನ್ ವಾಟರ್ ಪಾರ್ಕ್ ಶಿವಮೊಗ್ಗ. ತುಂಬ ದೊಡ್ಡ ಪ್ಲೇಸಲ್ಲಿ ಏನಿಲ್ಲ, ಇರೋ ಅಷ್ಟು ಜಾಗದಲ್ಲಿ ತುಂಬ ನೀಟಾಗಿ ಮಾಡಿದ್ದಾರೆ, ಕ್ಲೀನಾಗಿತ್ತು. ನಾವು ಸಂಡೇ ಹೋದ್ರೂ ಕೂಡ ಜನ ಏನಿಲ್ಲಾಗಿತ್ತು, ತುಂಬ ಕಡಿಮೆ ಜನ ಇದ್ದರು. ಇಲ್ಲಿ ಫುಡ್ ಕೂಡ ಇನ್ಕ್ಲೂಡ್ ಆಗುತ್ತೆ. 400 ಫೀಸಲ್ಲಿ ಫುಡ್ ಕೂಡ ಬರುತ್ತೆ. ಇಲ್ಲಿ ಎಂಟ್ರೆನ್ಸಲ್ಲೇ ಕಾಣ್ತಿದ್ಯಲ್ವಾ, ಇಲ್ಲಿ ಒಂದು 3 ಟೈಪ್ಸ್ ಆಫ್ ಸ್ಲೈಡಿಂಗ್ ಇತ್ತು. ಪುಟ್ಟ ಮಕ್ಕಳಿಗೆ ತುಂಬ ನೀರು ಕೂಡ ಇಲ್ಲಾಗಿತ್ತು. ನೀವು ನೋಡ್ತಿದ್ರಲ್ವ ಅಲ್ಲಿ ಮಕ್ಕಳು, ಪುಟ್ಟ ಮಕ್ಕಳಿಗೆ ಅವ್ರಿಗೇ ಒಂದು ಕಾಲು ಸೊಂಟ ತನಕ, ಜಾಸ್ತಿ ಅಂದರೆ ಸೊಂಟ ತನಕ ಅಷ್ಟೇ ಬರುತ್ತೆ ನೀರು, ಅಷ್ಟೇ ನೀರಿರೋದು. ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ತುಂಬ ಆಟ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ರೂಮ್ ಯಾವ ಥರ ಇದೆ, ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಇವಾಗ ಅಲ್ಲೇ ಹೋಗ್ತಿರೋದು. ಡ್ರೆಸ್ ಚೇಂಜ್ ಮಾಡೋ ಪ್ಲೇಸು, ಹಾಗೆಯೇ ಬಾತ್ರೂಮ್ಸ್ ಎಲ್ಲ ಪರವಾಗಿಲ್ಲ, ತುಂಬ ಏನು ಕ್ಲೀನು ಅಂತ ಹೇಳೋಂಗೂ ಇಲ್ಲ. ಜನ ಇರಲಿಲ್ವಲ್ಲ, ಸೊ ಪರವಾಗಿಲ್ಲ ಅಂತ ಅನಿಸ್ತು. ಒಂದು 10ಗೆ 5 ಮಾರ್ಕ್ಸ್ ಕೊಡ್ಬೋದು ಅಷ್ಟೇ. ಯಾಕೆಂದರೆ ಒಂದು ಟಾಯ್ಲೆಟ್ ರೂಮಲ್ಲಾಗಲಿ ಅಥವಾ ಸ್ನಾನ ಮಾಡೋ ಪ್ಲೇಸಲ್ಲಾಗಲಿ ಒಂದು ಬಕೆಟ್ ಆಗಲಿ ಅಥವಾ ಮಗ್ಗು ಏನೂ ಕೂಡ ಇಟ್ಟಿಲ್ಲಾಗಿತ್ತು. ಪರವಾಗಿಲ್ಲ, ಒಂದು ರೇಂಜಿಗೆ ಅಷ್ಟೇ. ಇಲ್ಲಿ ದೊಡ್ಡವರಿಗೆ ಅಷ್ಟು ಖುಷಿಯಾಗೋ ಥರದ್ದು ಏನೂ ಇಲ್ಲ. ಪುಟ್ಟ ಮಕ್ಕಳಿಗೆ ಪರವಾಗಿಲ್ಲ, ಒಂದು ರೇಂಜಿಗೆ ಎಂಜಾಯ್ ಮಾಡ್ತಾರೆ. ಕೌಸ್ತುಭ ಏನು ತುಂಬ ಎಂಜಾಯ್ ಮಾಡಲ್ಲ, ಯಾಕೆಂದರೆ ನೀರು ತುಂಬ ಕೋಲ್ಡ್ ಆಗಿತ್ತು, ಅವನಿಗೆ ನಡ್ಕ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ನಾವು ಬೆಳಗ್ಗೆ 11 o'clock ಟು 1:30 ತನಕ ಆಟ ಆಡಿ, ಆಮೇಲೆ ಲಂಚ್ ಅವರಲ್ಲಿ ಎಲ್ಲದನ್ನು ಆಫ್ ಮಾಡಿಬಿಡ್ತಾರೆ. ಲಂಚ್ ಅವರಲ್ಲಿ
ಲಂಚ್ ಅವರಲ್ಲಿ ಊಟ ಮಾಡೋರು ಮಾಡದೇ ಇದ್ದವರು ಯಾರೇ ಇದ್ರೂ ಕೂಡ ಎಲ್ಲ ಗೇಮ್ಸ್ಗಳನ್ನು ಆಫ್ ಮಾಡಿಬಿಡ್ತಾರೆ. ಅದೊಂದು ಸ್ವಲ್ಪ ಬೇಡ ಅಂತ ಅನಿಸ್ತು. ಆಮೇಲೆ ರೈನ್ ಡ್ಯಾನ್ಸ್ ಎಲ್ಲ ಇತ್ತು, ಪರವಾಗಿಲ್ಲ. ಯಾವುದೋ ಒಂದು ಸ್ವಲ್ಪ ಒಂದು ಸ್ಕೂಲ್ ಮಕ್ಕಳು ಬಂದಿದ್ರು ಅನಿಸುತ್ತೆ, ಒಂದು 10 ಮಕ್ಕಳು ಬಂದಿದ್ರು. ಅವರು ಕೇಳಿಕೊಂಡು ರೈನ್ ಡ್ಯಾನ್ಸ್ನ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಹೊರಟರು. ರೈನ್ ಡ್ಯಾನ್ಸಿಂಗ್ ಟೈಮಿಂಗ್ಸ್ ಎಲ್ಲ ಏನು ಅಂತ ನಾವು ಕೇಳೋಕ್ಕೂ ಹೋಗಿಲ್ಲ. ನಾವು ಹಂಗೆ ಒಂದು 2 ಗಂಟೆ ಟೈಮ್ಗೆ ನಾವು ಈ ವಾಟರ್ ಪಾರ್ಕಿಂದ ಇನ್ನೊಂದು ಪ್ಲೇಸಿಗೆ ಹೊರಟ್ವಿ. ನೆಕ್ಸ್ಟ್ ಈ ಪ್ಲೇಸಿಂದ ನೆಕ್ಸ್ಟ್ ನಾವು ಹೋಗಿದ್ದು ಎಲ್ಲಿಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಹೆಂಗಿತ್ತು ಆ ಪ್ಲೇಸು ಅಂತೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪರವಾಗಿಲ್ಲ, ನೀವು ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬರೀ ಮಕ್ಕಳಿಗೋಸ್ಕರ ಹೋಗಿ ಬರ್ತೀರಾ ಅಂದರೆ 100% ಹೋಗಿ ಬರ್ಬೋದು. ಬಟ್ ನೀವು ಎಂಜಾಯ್ ಮಾಡೋಕ್ಕೆ ಹೋಗ್ತೀರಾ ಅಂದರೆ ನಾಟ್ ಗುಡ್ ಅಂತ ಅನಿಸ್ತು. ಬೇರೆ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಬೋದು. ಈ ವಿಡಿಯೋನೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಮರಿದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾವೆಲ್ಲಿ ಹೋಗಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ.